ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಆಟೋ ರಮಣ್ಣ ಜೂನಿಯರ್ ಶಂಕರ್ನಾಗ್. ಈ ದಿನ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಮಗೆ ಪರಿಚಯ ಇರುವಂಥ ಚೇತನ್. ಸುಮಾರು ಒಂದು 20 ಚಿತ್ರಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದ ಹಂಚಿಕೆದಾರರಾಗಿ. ಸುಮಾರು 2 ವರ್ಷದಲ್ಲಿ ಮಾಡಿದ್ದ ಅಷ್ಟು ಚಿತ್ರಗಳು. ಮುಂಚೆ ಕಾರ್ ಓಡಿಸ್ತಾ ಇದ್ದ. ನನಗೆ ಇದ್ದಕ್ಕಿದ್ದಂಗೆ ಪರಿಚಯ ಮಾಡಿಕೊಂಡ, ಹಂಗೆ ಸ್ನೇಹ ಬೆಳೀತು. ಆಮೇಲೆ ಆಟೋ ರಾಮಣ್ಣ ಕೆಲವು ಥಿಯೇಟ್ರುಗಳು ಕನ್ಫರ್ಮ್ ಮಾಡಿಕೊಟ್ಟಿದ್ದ. ಅವನಿಗೆ ಒಂದು ನಮ್ಮ ಹುಡುಗ ತುಂಬ ಕ್ಲೋಸ್ ಆಗಿದ್ದ. ಅವನು ಆಲ್ರೆಡಿ ನಾನು ಯಾರಂತ ಅವನಿಗೆ ಗೊತ್ತಿತ್ತು, ಅವನು ಯಾರಂತ ನನಗೆ ಗೊತ್ತಿಲ್ಲ. ಆಟೋ ರಾಮಣ್ಣ ಅವ್ರು ಮೀಟ್ ಮಾಡಿಸ್ಕೊಡಿ ಅಂತ ನಮ್ಮ ಸ್ನೇಹಿತನ ಹತ್ರನೂ ಹೇಳಿದ್ದ. ಬಟ್ ಅವನೇ ಬಂದು ಪರಿಚಯ ಮಾಡ್ಕೊಂಡು ಇದಾದ. ಮತ್ತು ನನಗೆ ಕ್ಲೋಸ್ ಆದಾಗ ನನ್ನ ಆಟೋ ರಾಮಣ್ಣ ಚಿತ್ರ, ನಂದು ಡಿಸ್ಟ್ರಿಬ್ಯೂಷನ್ ಕಾರ್ಡು ನಂದು ಇದೆ. ಬಟ್ ಅವನು ಕೆಲವು ಥಿಯೇಟ್ರು ಕನ್ಫರ್ಮ್ ಮಾಡಿಕೊಟ್ಟ. ಈಗಿನ ಅವನಿಗೆ ಜಾಂಡೀಸ್ ಕಾಯಿಲೆ ಬಂದು ನಮ್ಮ ಹುಡುಗ ಅವನು ತೀರ್ಕೊಂಡ. ಅವನಿಗೊಂದು ಪುಟ್ಟ ಮಗು ಇತ್ತು. ಆ ಮಗು ಅಂದರೆ ಅವನಿಗೆ ಪಂಚ ಪ್ರಾಣ. ತಂದೆ ಅಂದರೆ ಆ ಹುಡುಗಿಗೂ ತುಂಬ ಪ್ರಾಣ. ನೋಡಿ, ಅವನು ಕುಡಿತಕ್ಕೆ, ಸಿಗರೇಟು ಕುಡಿಯೋದು ಇವೆಲ್ಲ ಜಾಸ್ತಿ ಮಾಡ್ಕೊಂಡಿದ್ರೆ ಅವ್ನ ಕಿಡ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಜಾಂಡೀಸ್ ಬಂದು ಮೊನ್ನೆ ನಮ್ಮನ್ನೆಲ್ಲ ಅಗಲಿ ತೀರ್ಕೊಂಡಿದ್ದಾನೆ. ಅವನಿಗೆ ದೇವರು ಒಳ್ಳೇದು ಮಾಡಲಿ, ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಾಗಲಿ. ಯಾಕೆಂದರೆ ನೋಡಿ, ನಮ್ಮ ಜೊತೆಲಿದ್ದಾಗ ನಾವು ಹಿಂಗೆ ಶಾಶ್ವತವಾಗಿರ್ತೀವಿ ಅಂತ ನಾವೆಲ್ಲರೂ ತಿಳ್ಕೊಳ್ತೀವಿ. ಆದರೆ ವಿಧಿ ಆಟದ ಮುಂದೆ ಏನೂ ನಡೆಯಲ್ಲ. ನಾವು ಅಂದ್ಕೊಂಡದ್ದು ಕೆಲವೊಂದು ಆಗ್ಬೋದು, ಕೆಲವೊಂದು ದೇವ್ರ ಕೈಯಲ್ಲಿರುತ್ತೆ, ಕೆಲವೊಂದು ನಮ್ಮ ಕೈಯಲ್ಲಿರುತ್ತೆ. ನಾವು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ ಫಲ ಕೊಡೋದು ಬಿಡೋದು ಭಗವಂತನಿಚ್ಛೆ. ಅದನ್ನು ಆಡೋ ಮಾತು, ನಡ್ಕೊಳ್ಳೋ ರೀತಿ, ವಿಶ್ವಾಸ, ಅದನ್ನೇ ಗಳಿಸ್ಬೇಕು ಯಾವಾಗಲೂ. ದುಡ್ಡು ಗಳಿಸಿದರೆ ನಾವು ತೀರ್ಕೊಂಡಾಗ ದುಡ್ಡು ತೊಗೊಂಡೋಗೋಕ್ಕಾಗಲ್ಲ. ಅದೇ ವಿಶ್ವಾಸ ಗಳಿಸಿದ್ರೆ 100 ಜನ ಬರ್ತಾರೆ. ಕೊನೆಗಳಿಗೇನಲ್ಲಿ ಒಳ್ಳೆಯವರಪ್ಪ ಅಂತ ಮಾತಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿಲ್ಲ, ನಾವು ಮಾತಾಡೋದು ಸರಿ ಇಲ್ಲ ಅಂದಾಗ ಯಾರೂ ಬರೋಲ್ಲ. ಆಮೇಲೆ ಸತ್ರ ಸಾಯಿಲೆ ಅಂತ ನಾವು ಈ ಥರ ಜನನ ನಾವು ಪ್ರೀತಿಯಿಂದ ಕಾಣಬೇಕು. ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಸರಿ, ಕೆಟ್ಟದಂತ ಮಾಡಬಾರ್ದು. ಆಡೋ ಮಾತಿನಲ್ಲಿ ಒಂದು ವಿಶ್ವಾಸ ಇರಬೇಕು. ಆವಾಗ ಜನಗಳ ಮನ ಗೆಲ್ಲೋಕ್ಕಾಗುತ್ತೆ. ನಮಗೇನೇ ಒಂದಿದ್ರೂ ನಾವು ಇನ್ನೂ ಎದುರಾಳಿ ಮೇಲೆ ನಾವು ತೋರ್ಸೋಕ್ಕೆ ಹೋಗಬಾರ್ದು. ನಮ್ಮ ಕಷ್ಟ ಏನಾದರೂ ನಮ್ಮ ಕೆಲಸದ ಮೇಲೇ ತೋರಿಸ್ಕೋಬೇಕು. ಕಷ್ಟ ಬೀಳ್ತಾ ಇರಬೇಕು. ಫಲ ಕೊಡೋದು ಬಿಡೋದು ಭಗವಂತನಿಚ್ಛೆ. ಹಾಗೆ ನಮ್ಮ ಚೈತನ್ಯ ಹೆವಿ ಸ್ಪೀಡಾಗಿ ವರ್ಕ್ ಮಾಡೋಕ್ಕೆ ಬಂದ. ಆದರೆ ಅಲ್ಲಿ ಸ್ವಲ್ಪ ಹಣಕಾಸು ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅವನು ಆರೋಗ್ಯನ ಅವನು ಸರಿಯಾಗಿ ನೋಡ್ಕೊಂಡಿಲ್ಲ. ಜಾಂಡೀಸ್ ಬಂದು ಅವನು ತೀರ್ಕೊಂಡಿರೋ ವಿಷಯನೇ ನನಗೆ ಗೊತ್ತಿಲ್ಲ. ನನಗೆ ಬೇರೆಯವ್ರ ಮುಖಾಂತರ ಗೊತ್ತಾಯಿತು. ಅದಕ್ಕೆ ಈ ವಿಡಿಯೋದ ಮುಖಾಂತರ ನಮ್ಮ ಹುಡುಗ ಚೈತನ್ಯಗೆ ಒಂದು ಶ್ರದ್ಧಾಂಜಲಿ ತಿಳಿಸ್ತಾ ಇದ್ದೀನಿ. ಅವ್ರ ಮನೆಯವ್ರಿಗೂ ಈ ಒಂದು ದುಃಖನ ಭರಿಸುವಂತೆ ದೇವ್ರನ್ನ ಕೇಳ್ಕೊಳ್ತೀನಿ. ಚೇತನ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂತಿ ನಿಮ್ಮ ಪ್ರೀತಿಯ ಆಟೋ ರಮಣ. ಜೈ ಭಾರತ್ ಮಾತೆ, ಜೈ ಕನ್ನಡಾಂಬೆ.